ಇವತ್ತು ಎಲ್ರ ಮನೆಗೂ ಕರಿ ಹಬ್ಬ ಮಾಡವ್ರೆ. ನಾವು ಮಾಡ್ಬೋದಿತ್ತು. 10,000 ರೂಪಾಯಿ ಕಾಸಿತ್ತಲ್ಲ, ಮಾಡೋಣ ಅಂತ ನಾನುವೇ ಅನ್ಕೋತಾ ಇವನಿ. ಅದೇ ತಂದ್ಬಿಟ್ರೆ ಕಾಸೆಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು ನನ್ನ ಗಂಡ ಕೇಳ್ಬಿಟ್ರೆ ಏನಂತ ಹೇಳೋದು? ಕಾಸೆಲ್ಲಿಂದ ಬಂತು ತೋರ್ಸು ಮಾಡು ಹಂಗೆ ಹಿಂಗೆ ಅಂದರೆ ಸಂದಕ್ಕಿರಕ್ಕಿಲ್ಲ ಅಲ್ವಾ? ಅದಕ್ಕೆ ನಾನಂತೂ ಏನೂ ಈ ಥರದ್ದು ಇಲ್ಲ, ಮಾಡೋದು ಬೇಡ, ಸುಮ್ಮನೆ ಇರೋಣ ಸರಿನಾ? ತಿನ್ನಬೇಕು ಅಂತ ನನಗೂ ಅನ್ನಿಸ್ತೈತೆ. ಆದರೆ ಏನು ಮಾಡೋಣ, ಸುಮ್ಮನೆ ಮಾಡಿಬಿಟ್ರೆ 10,000 ರೂಪಾಯಿ ಆಮೇಕಿಂದ ತಗ್ಲಾಕೊಂಬಿಡ್ತೀವಿ ಅಷ್ಟೇನೆ. ಅದು ಸರಿನೇ ಬಿಡು, ಏನು ಬೇಡ. ನಾಳೆ ನಾಡಿದ್ರಾಗೆಲ್ಲ ನಾವು ಹೋಟ್ಲು ಪಟ್ಲು ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಂಬಿಟ್ಟು ಬರೋಣ. 10,000 ರೂಪಾಯಿ ದುಡ್ಡು ಐತಲ್ಲ, ಯಾಕೆ ಯೋಚನೆ ಮಾಡ್ತೀಯಾ? ಬಿಡು, ಸಂದಾಗಿ ತಿನ್ಕೊಂಬಿಟ್ಟು ಬಂದ್ರೆ ಆಯ್ತದಾಗೆ. ಸುಮ್ಮನೆ ಯೋಚನೆ ಮಾಡೋ ಅಂಥದ್ದು ಏನೈತಿನ? ಏನೂ ಇಲ್ಲ. ಇವತ್ತು ಅಕ್ಕಪಕ್ಕದ ಮನೆ ಹತ್ರ ಹೋದ್ರೆ ಘಮ 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 ಅಂತ ವಾಸನೆ ಬರ್ತೈತೆ. ಅಲ್ಲ, ಆ ಶಾರದಿ ಅವ್ರ ಮನೆಗೆ ಏನಾರ ಮಾಡಿದ್ರು ಸುಮ್ಮನೆ ಫೋನ್ ಹಾಕಿ ಏನು ಮಾಡ್ತಿದ್ಯಾ ಅಂತ ಕೇಳು. ಅಯ್ಯೋ, ಅವ್ರಿಗೆ ಗೊತ್ತಿಲ್ಲ ಕಣಮ್ಮ. ಅವ್ರಿನ ಎಲ್ಲಿ ಮಾಡಿರ್ತಾರೆ ಅಡುಗೆಯ? ಅವ್ರಿಗೆ ಗೊತ್ತೆಲ್ಲ, ಗುಡಿಸ್ಲನಾಗ ಬಿದ್ದವ್ರೆ, ನಾವನ ಮನೆಯಾಗಿ ಬಿದ್ದಿದ್ದೀವಿ, ಅವ್ರು ಗುಡಿಸ್ಲನಾಗ ಬಿದ್ದವ್ರೆ. ಇರ್ಲಿ, ಒಂದು ಫೋನ್ ಹಾಕು ಕೇಳು, ಏನು ಮಾಡ್ತಿದ್ರಿ ಅಂತ ಕೇಳು. ಹಲೋ, ನಾನು ಅಕ್ಕ. ಹ್ಞೂ 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 ಕಾಮ್ಲಿನೇ. ಏನಕ್ಕ ಜೋರೇನು ಕರಿಯಬ್ಬ? ಹೌದೇ? ಅಯ್ಯೋ, ನಮ್ಮ ಮನೆಗೇನವ ಮಾಡು ಇಲ್ಲ ಮೊಟ್ಟು ಇಲ್ಲ. ನಮ್ಮ ಕಷ್ಟ ನಿಮಗೆ ಗೊತ್ತಿಲ್ದಿರೋದೇನೈತೆ? ಕಷ್ಟ ನಮ್ದು ಜೀವನ, ಏನು ಮಾಡೋಕ್ಕಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಹಂಗೋ ಹಿಂಗೋ ಉಸಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇನ್ನೇ ಬೋಲ್ ಕಷ್ಟ ಐತೆ ಜೀವನ ಕಣಕ. ಮಾಡು ಇಲ್ಲ ಮೊಟ್ಟು ಇಲ್ಲ. ಹೌದೇನು, ನಿಮ್ಮ ಮನೆಗೇನು ಜೋರ? ಹೋ ಹೋ ಹೋ, ಮಟನ್ ಮಾಡಿದಿರೇನು? ಅಯ್ಯೋ ಬುಡಕ್ಕ, ನೀವೇ ಅದೃಷ್ಟವಂತರು, ಹೆಂಗೋ ಮಾಡ್ಕೊಂಡನ ತಿಂತೀರ. ಆದರೆ ನಮ್ಮ ಮನೆಯಾಗ ಏನೈತೆ ಅಂತ ನನ್ನ ಗಂಡನ ಕೇಳಿದ್ರೆ ಏನು ತಂದು ಕೊಡಲಿಲ್ಲ. ಇನ್ನೇನು ತಾನೇ ಮಾಡಲಿ? ಅಲ್ಲ, ಗೊತ್ತಿದ್ವಿ ನಾವುನುವೆ. ನೀವು ಸ್ವಲ್ಪ ಶಾನೆ ಮಾಡ್ಕೊಂಡಿದ್ದೀರೋ ಮಾಡ್ಕೊಂಡಿಲ್ವೋ? ದಂಡುಗ್ ಮಾಡಿದ್ದೀರಾ? ಸರಿ, ಹಂಗಾರು ಬತ್ತೀನಿ ತಡೀರಿ. ಬಾಗ್ಲ ಹಾಕಬಿಟ್ಟು ಮನೆ ಬಾಗ್ಲ ನಾನು ನಮ್ಮಮ್ಮ ಇಬ್ರು ಬತ್ತೀವಿ. ಹ್ಞೂ, ಹೌದೇನು? ವೆರೈಟಿ ಮಾಡಿದ್ದೀರಾ? ಬಂದ್ವಿ. ಈಗ ನಮ್ಮ ಅಮ್ಮ ನಾನು ಹೊರಡ್ತೀವಿ. ಸರಿ ಆಯ್ತು. ಏನಂತೆ ಅಮ್ಮ? ಫುಲ್ಲು ಜೋರಾಗಿ ಮಾಡೋರಂತೆ ಕಣಮ್ಮ ಮಟನ್ ಊಟವ. ಫುಲ್ಲು ಜೋರಂತೆ ನೋಡು. ಬಂದು ಆರಾಮಾಗಿ ಬಂದು ತಿನ್ಕೊಂಡೋಗಿ ಬರ್ರಿ. ಯಾಕೆ ಹಂಗೆ ಇದ್ದೀರಾ? ಯಾಕೆ ಬರ್ರಿ, ನಮ್ಮ ಮನೆಗೇನು ಬರ್ಬಾರ್ದೇನು? ಬರ್ರಿ ಅಂತ ಹೇಳ್ಬಿಟ್ಟು ಕರೆದ್ರು ಕಣಮ್ಮ. ನಾನು ಹೇಳಿಲ್ವಾ, ಆ ಬೊಡ್ಡಿಗಳು ಏನಾರ ಒಂದು ಮಾಡೇ ಮಾಡ್ತವೆ ಅಂತ ಹೇಳ್ಬಿಟ್ಟು. ಅವ್ರು ಉಪವಾಸ ಇದ್ದೋರೆ ನಮ್ಮಿ, ನೀನೇ ಹೇಳು. ಓಹೋ, ನೋಡಿ ಸರ್ನ ಹೋಗ ನೋಡಿ. ಓ, ಈಗೆಲ್ಲ ಹುಷಾರಾದೇನೋ? ಆ ಸೋಮಕ್ಕ ಕರಿತಲ್ಲ ನಿನ್ನ ಕೆಲ್ಸಕ್ಕೆ ಬಾ ಅಂತ ಹೇಳ್ಬಿಟ್ಟು, ಕೂಲಿ ಕೆಲ್ಸಕ್ಕೆ ಹೋಗೋದಲ್ವೇ? ಅಯ್ಯೋ, ಇನ್ನು ಈಗ ತಾನೇ ಸುಧಾರಿಸ್ಕೊತಾ ಇದ್ದೀನಿ. ಹೋಗು ಅಂತ ಪಿರಾಣ ತೆಗೆದ್ರೆ ಮತ್ತೆ ಹುಷಾರ್ ತಗ್ಬಿಟ್ಟು ಬಿದ್ದೋಗಕ್ಕಿಲ್ವಾ ನಾನು? ನೀವು ಒಳ್ಳೆ ಸಂದ ಕೇಳ್ತೀರಾ, ಹೋಗು ಅಂತ ಹೇಳ್ಬಿಟ್ಟು. ನನ್ನ ಕೈಲಿ ಹೋಗೋಕ್ಕಾಗಕ್ಕಿಲ್ಲ ಕಣಪ್ಪ ಇವಾಗ. ದೇವರನ್ನೇ ಕೇಳ್ತೀನಿ, ನನ್ನ ಕೈಲಿ ಆಗಕ್ಕಿಲ್ಲ. ಇವತ್ತು ಎಲ್ಲಾರ ಮನೆಗೂ ಕರಿ ಹಬ್ಬ ಜೋರಾಗಿ ಮಾಡ್ತಾವ್ರೆ. ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಏನೈತಿ ಹೇಳು? ಏನೋ ಇರೋದ್ರಾಗ ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ಮ ಅಮ್ಮ ನಮ್ಮ ಅಪ್ಪ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕೋರಲ್ಲ, ಸುಮ್ಕಿರು. ಹೋಗ್ಬಿಟ್ಟು ನಮ್ಮ ಅಪ್ಪನ ತಗೆ ಒಂದು ಕಿತ್ತ ಮಾತಾಡ್ಕೊಂಬಿಟ್ಟು ಬರ್ತೀನಿ. ಏನು ತಲೆ ಕೆಡ್ಸ್ಕೊಬೇಡಿ, ಅದೇ ಮನೆ ನಮಗೆ ಸಿಗ್ತದೆ. ಈಗ ಹೋಗ್ಬಿಟ್ಟು ಕೋಳಿಗಳಿಗೆ ಕಾಸು ಸಿಗ್ತದೆ ಅಂತ ನೋಡ್ಬಿಟ್ಟು ಒಂದು ಕೋಳಿ ಎತ್ಕೊಬಿಟ್ಟು ಬರ್ತೀನಿ. ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ, ಮನೆಗೆ ಮಾಡಿವ್ರಂತೆ. ಹೇಳಿ, ನೀವು ತಂದಾಗ ನಾವು ಮಾಡಿದಾಗ ಒತ್ತು ಬಿದ್ದೋಗಿರ್ತದೆ. ಅಷ್ಟದು ಕರಿ ಹಬ್ಬನೂ ಮುಗ್ದೋಗಿರ್ತದೆ. ಅವಾಗ ತಂದು ಮಾಡಿ ಏನು ಪ್ರಯೋಜನ? ಹಂಗಂತ ಇಲ್ದಿರ ಕಸಗೆ ಏನಾದ್ರೂ ಬಾಯ್ ಬಿಡ್ಕೊಳಕೈತದ? ಇಲ್ದಿರ ಕಸಗೆ ಇದು ಒಳ್ಳೆ ಸಂದ ಕೇಳ್ತೀಯ? ಸುಮ್ಕಿರು. ಹಾಸಿಗೆ ಇದ್ದಷ್ಟು ಕಾಲು ಚಚ್ಬೇಕಂತೆ. ಅಂಗಡಿ ಮಂತಾಗ ಬೇರೆ ಸಾಲ ಮಾಡಿದೀವಿ, ಅದಕ್ಕೆ ಬೇರೆ 2,000 ಕೊಡಬೇಕು. ನಂತಾಗೆಲ್ಲ ಇದು ಕಾಸು ಇವಾಗ ಕೊಡೋಕ್ಕೆ. ಬಿಡು, ನಾನು ಹೋಗ್ಬಿಟ್ಟು ಏನೋ ಒಂದು ಇದು ಮಾಡ್ಕೊಂಬಿಟ್ಟು ಬರ್ತೀನಿ. ಮಾಡಿವ್ರಂತೆ. ಸರಿ ಬುಡಿ, ಆಯ್ತು. ನೋಡಿಯಮ್ಮ, ಇವಾಗ ಮಟನ್ ಊಟ ತಿನ್ಕೊಂಬಿಟ್ಟು ಬಂದು ಆಮೇಕಿಂದ ಬೇಕಾದ್ರೆ ಚಿಕನ್ ಮಾಡ್ಕೊಳ್ಳೋಣ ರಾತ್ರಿಗೆ ನೋಡಿ. ಅಷ್ಟೇನೆ, ಬಾ ಹೋಗೋಣ. ನನಗೆ ಚಾಕ್ಲೇಟ್ ಐಸ್ ಕ್ರೀಮ್ ಏನೇ ತಗೊಂಬಿಟ್ಟು ಬರ್ರಿ. ಏನ್ಲೇ ಆತ? ಸರಿ ಆಯ್ತು ಹೇಳಮ್ಮ. ಮಟನ್ ಊಟ ತಿಂದ್ಮೇಲೆ ಏನಾರ ತಿನ್ಬೇಕು ಅಂತ ಅನ್ನಿಸ್ತಾನೆ ಇರ್ತದಪ್ಪ ನಂಗಂತೂ. ಐಸ್ ಕ್ರೀಮ್ ಒಂದು ದೊಡ್ಡ ಬಾಕ್ಸ್ ಏನಿ ಎತ್ಕೊಂಬಿಟ್ಟು ಬಾ, ತಿನ್ಕೊಳ್ಳೋಣ ಎಲ್ಲಾರು. ನಿಮ್ಮ ಅತ್ತೆ, ನಾನು, ನಿನ್ನ ಗಂಡ ಎಲ್ಲನೂ. ಸರಿ ಅಮ್ಮ, ಆಯ್ತು. ಆಂಟಿ, ಓಹೋ ಬಂದ್ರಾ? ಕುಂತ್ಕೊಬರಿ ಕಮಲ, ಕುಂತ್ಕೊಬರಿ ಅಕ್ಕ, ಕುಂತ್ಕೊಳ್ಳಿ. ನನ್ನ ಮಗಳು ಒಳಿಯ ಈಗ ತಾನೇ ಊಟ ಆಯ್ತು ನಮ್ದು ಎಲ್ರದ್ದು. ಊಟ ಮಾಡ್ಕೊಂಡು ಈಗ ತಾನೇ ಹೋದ್ರು. ಐಸ್ ಕ್ರೀಮ್ ತಗೊಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು, ಸರಿ ಹೋಗ್ಬಿಟ್ಟು ಬರ್ರಿ ತಗೊಬಿಟ್ಟು ಬರ್ರಿ ಅಂತ ಸುಮ್ಮನಾದೆ. ಇಲ್ಲೇ ಅಂಗಡಿಗೆ ಹೋಗಿದ್ದು. ಕುಂತ್ಕೊಳ್ರಕ್ಕ, ಕುಂತ್ಕೊಳ್ಳಿ. ಅಲ್ಲ, ನೀವು ಮೊದಲೇ ಬೆಳಿಗ್ಗೆ ಹೇಳೋದಲ್ವಾ? ಬೆಳಿಗ್ಗೆನೆ ಬರೋದ್ಬಿಟ್ಟು ಇಷ್ಟು ಲೇಟಾಗೆ ಬಂದಿದ್ದೀರಲ್ಲ, 2 ಗಂಟೆನೇ ಆಯ್ತಾಗ್ಲೇನಿ. ಇವಾಗ ಇಷ್ಟೊತ್ತಿಗೆ 2ನೇ ಊಟ ತಿನ್ಕೊಬೋದಿತ್ತಾ? ನಮ್ಮ ಮನೆಗೆ ನೀ ಆಚರಿಸ್ಬೋದಿತ್ತ ಎಲ್ಲನೂ? ನಿನ್ನ ಗಂಡ ಕೊಡ್ಸಿಲ್ಲ ಅಂತ ಒಂದು ಮಾತು ಫೋನ್ ಹಾಕೋದಲ್ವಾ? ನನ್ನ ಮಗಳು ಇವಾಗ ಹೇಳಿದ್ಲು ನೋಡು. ಅಮ್ಮ ಹಿಂಗಂತೆ ನೋಡಮ್ಮ ಪಾಪ ಬತ್ತಾರಂತೆ ಇಕ್ಕಮ್ಮ ಅಂತ ಹೇಳ್ಬಿಟ್ಟು. ಕುಂತ್ಕೊಳ್ಳಿ, ಈಗ ಬಾಳೆಲೆ ಕೊಡ್ತೀನಿ, ತೊಳ್ಕೊಳ್ಳಿ. ಕೈ ತೊಳ್ಕೊಂಡ್ರಾ? ತೊಳ್ಕೊಂಡಿದ್ದೀವಿ. ಕೂತ್ಕೊಳ್ಳಿ, ಇಕ್ತೀನಿ. ಎಲ್ಲ ವೆರೈಟಿ ಮಾಡ್ಬಿಟ್ಟಿದೀವಿ ನಾವಂತೂ. ನೋಡ್ದೇನಮ್ಮ, ಏನು ಮಾಡಿಲ್ಲ ಅಂತಿದ್ದೆ. ಪೆಂಡಲ್ ಹಾಕಿ ಯಾಪಾಟಿ ಜೋರಾಗಿ ಮಾಡೋರೆ ಅಂತ ಹೇಳ್ಬಿಟ್ಟು ಎಲ್ಲನ ಹೊಂದಿಸ್ತಾರೆ ಕಣಮ್ಮಿ ಇವ್ರಂತೂ. ಅದೆಲ್ಲ ಹೊಂದಿಸ್ತಾರ ನಾಕಾಣೆ. ನೋಡ್ದ ಹೆಂಗ್ ಮಾಡೋರು, ಇಷ್ಟು ದೊಡ್ಡ ತಪ್ಪಲೆಗೆ ಮಾಡೋರೆ ಅಂತ ಹೇಳ್ಬಿಟ್ಟು ಹೋಗತ್ತ. ನಾವೇನೇನಿಯ ಬೊಡೆತದವು, ನಮಗೆ ಏನೂ ಗೊತ್ತಾಗಕ್ಕಿಲ್ಲ. ನೋಡು ಅವ್ರು ಎಷ್ಟು ಮಾಡೋರೆ. ಕಾಸಿಲ್ಲ ಅಂತ ಗುಡಿಸ್ಲು ಮನೆಗಿದ್ರು ಎಷ್ಟೆಲ್ಲ ಮಾಡೋರು ನೋಡು. ಏನು ಈ ಪಾಟಿ ವೆರೈಟಿಯ ಮಾಡ್ಬಿಟ್ಟಿದ್ರಲ್ಲ.
ಅಯ್ಯೋ ಬೆಳಿಗ್ಗೆ ಇಷ್ಟೊಂದು ಮಾಡ್ಬೇಕು ಅಂತ ಅನ್ಕೊಂಡಿರಲಿಲ್ಲ ಬೆಳಿಗ್ಗೆ. ಈಗ ನಾನು ನೋಡಿ ಅವನಲ್ಲ, ಅವನನ್ನು ಕಬಾಬ್ ಬೇಕು ನಂಗೆ ಬಿರಿಯಾನಿ ಬೇಕು ಅಂತ ಕುಂತ್ಕೊಬಿಟ್ಟ ನೋಡು. ನಾವು ಈಗ ಸಾರು ಮಾಡಿದೀವಿ ಎಲ್ಲ ಮಾಡಿದೀವಿ, ಇವಂದೊಳ್ಳೆ ಕತೆ ಆಯ್ತಲ್ಲಪ್ಪ ಅಂತೇಳಿ ಶಾನೆ ಮಾಡಿಲ್ಲ. ಒಂಚೂರು ಕಬಾಬು ಹಂಗೆ ಒಂಚೂರು ಬಿರಿಯಾನಿ ಥರ. ನಮ್ಮ ನೊಳಿಯನೇ ಮಾಡಿದ ಬಿರಿಯಾನಿ ತಿನ್ನೋಳಿ ಹೆಂಗೈತಿ ಅಂತ. ಸ್ಟೋವಾಗೇನಿಯ ಒಳಗಡೆನೇನಿಯ ಒಂದೂವರೆ ಪಾವ್ ಹಾಕ್ಬಿಟ್ಟು ಮಾಡ್ದ. ಅತ್ತೆ ನಿಂಗೆ ಗೊತ್ತಿಲ್ಲ, ತಿಂದರೆ ಎಲ್ಲ ಮಾಡ್ಕೊಂಡು ತಿನ್ನಬೇಕು, ಇಷ್ಟಿಷ್ಟೇ ತಿಂದರೆ ಸಂದಕ್ಕಿರಕ್ಕಿಲ್ಲ ಸುಮ್ಕಿರು ಅಂತ ಹೇಳ್ಬಿಟ್ಟು ಮಾಕೋಗಿದ್ಬಿಟ್ಟು ಮಾಡ್ಕೊಟ್ಬಿಟ್ಟು ಹೋದ. ತಿನ್ಕಳಿ ಹೊಸ್ತು ಹೊಡ್ಕೊಂಡ್ಮೇಲೆ ಹೆಂಗಿರ್ಬೇಕು ಮನೆಯಾಗೆ ಎಲ್ಲ ವೆರೈಟಿನೂ ಇರಬೇಕು ಅಂತ ಹೇಳ್ಬಿಟ್ಟು ತಿನ್ನಿ ಹಂಗೇನಿಯ ಈ ಶ್ಯಾಮಕ್ಕ ಎಲ್ಲನೂ ಬಂದಿದ್ರು ತಿನ್ಕೊಂಡೋದ್ರು. ಅವ್ರು ಆಗ್ಲೇನೇನಿಯ ನಿಮ್ಗಿಲ್ಲ ಅಂತಿದ್ನ, ನೀವು ಮೊದ್ಲೇನೇನಿಯ ಹೇಳ್ಬೇಕಿತ್ತಾಗ. ಹೆಂಗೆ ಕೇಳಿರ ಬಾಯೇ ಬರಲಿಲ್ಲ ನಮ್ಗಂತೂ. ಆಹಾಹಾಹಾ ಭಾಳ ರುಚಿಯಾಗಿ ಮಾಡಿದ್ರೆ ಎಲ್ಲನೂ ಭಾಳ ಸಂದಕೈತೆ. ನಿಮ್ಮಂತ ಅಮ್ಮನ ಪಡೆಯೋಕ್ಕೂ ಎಲ್ಲದಕ್ಕೂ ಆಶಾ ಬೋಲ್ ಅದೃಷ್ಟ ಮಾಡ್ಬಿಟ್ಟವಳೆ. ಅಯ್ಯೋ ಇರೋದೊಂದಿನ ಸಾಯೋದೊಂದಿನ, ಮದುವೆದಾಗೆ ಟೆನ್ಷನ್ ತಗೊಂಡು ಜೀವನ ಮಾಡಬಾರ್ದು. ನಮ್ಮಂಗೆ ನೆಮ್ಮದಿಯಾಗಿ ಜೀವನ ಮಾಡಬೇಕು. ಶಾನೆ ಕಷ್ಟಪಡಕ್ಕೆ ಹೋಗ್ಬಾರ್ದು ಜೀವನದಾಗೆ. ಇವತ್ತೇ ಸಾಯ್ತೀವೋ ನಾಳೆಗೆ ಸಾಯ್ತೀವೋ. ಕಷ್ಟಪಟ್ಟರು ಸಾಯ್ತಾರೆ, ಸುಖವಾಗಿದ್ದರು ಸಾಯ್ತಾರೆ. ಅದಕ್ಕೆ ಸುಖವಾಗಿ ಇರೋಣ ಬಿಡು, ಕಷ್ಟ ಯಾಕೆ ಪಡಬೇಕು. ಅದಕ್ಕೆ ಸುಖವಾಗಿರೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳು ಹಿಂಗಾಗಿರೋದು. ಎಷ್ಟು ಜನ ಮೋಸ ಮಾಡಿದ್ರೋ ಏನೇನು ಮಾಡಿದ್ರೋ, ಆದರೂ ನೋಡು ಇನ್ನೂ ಬದುಕಿದೀವಿ ನಾವಂತೂ. ನನಗೆ ಊರು ಜನ ಎಲ್ಲ ಅಂತಾರೆ ನಿಮ್ಮ ಥರ ಬಾಳಿ ಯಾರೂ ಬಾಳಕ್ಕಿಲ್ಲ, ನಿಮ್ಮ ಥರ ಕಷ್ಟ ಏನಾರ ಬಂದ್ಬಿಟ್ಟಿದ್ರೆ ನಾವು ಏನಾರ ಮಾಡ್ಕೊಂಡು ಸತ್ತೋಗ್ಬಿಡ್ತಿದ್ವೇನೋ ಅಂತ ಹೇಳ್ತಾರೆ. ಅಯ್ಯ ಯಾಕೆ ಸಾಯ್ಬೇಕು, ಏನಾಗೈತೆ ಕರ್ಮ ಅಂಥದ್ದು. ಕಷ್ಟಪಡ್ಬೇಕು, ಬಡ್ತೀವೋ ತಲೆ ಉಪಯೋಗಿಸ್ತೀವೋ ಮಾಡ್ಕೊತಾ ಇರಬೇಕು, ತಿಂತಿರ್ಬೇಕು. ನೋಡು ನಮ್ಮ ತಾವು ಕಾಸು ಇರಲಿಲ್ಲ, ಒಂದು 3 ಸೀರೆ ಇದ್ವು ಒಳ್ಳೆ ರೇಟ್. ನಾವು 3,500 ರೂಪಾಯಿ 3 ಸೀರೆನೂ ಮಾರಿದ್ವಿ. ಈಗ ನೋಡು ಇವತ್ತು ಕರಿ ಹಬ್ಬನ ಜಾಮ್ ಝೂಮ್ ಅನ್ನಂಗೆ ಮಾಡ್ತಾ ಇದ್ದೀವಿ ಅಷ್ಟೇ. ಇವತ್ತು ಇರ್ತೀವೋ ನಾಳೆ ಕೊಯ್ತೀವೋ, ತಿನ್ನೋದು ಹೋಗೋದು ಅಷ್ಟೇ ನನ್ನ ಕೆಲಸ. ನಿಮ್ಮ ಥರ ಮನಸ್ಸು ಎಲ್ರಿಗೂ ಬರೋಕ್ಕಿಲ್ಲ ಬಿಡಿ, ಒಳ್ಳೆ ಮನಸ್ಸು ನಿಮ್ದಂತೂ. ಏನೇ ಆಗಲಿ ನೀವು ಇನ್ನೂ ಸಂದಕ್ಕಿದ್ದೀರಾ ಅಂದರೆ 4 ಜನಕ್ಕೆ ಇದ್ದಾಗಂತೂ 4 ಜನಕ್ಕೆ ಊಟ ಹಾಕ್ತಿರಲ್ಲ, ಅದಕ್ಕನ ಸಂದಕ್ಕಿದ್ದೀರಾ ಬಿಡಿ. ಊರಾಗೆ ಯಾರೊಬ್ರು ಕರ್ದೇನು ಊಟ ಹಾಕ್ಲಿಲ್ಲ ನಮಗೆ, ಬರ್ರಿ ಅಂತ ಹೇಳ್ಬಿಟ್ಟು ನೀವು ಆಗಲೇ 2-3 ಜನಕ್ಕೆ ಊಟ ಹಾಕಿ ಕಳಿಸಿದ್ದೀರಾ. ಏ ದೇವ್ರಣೆ 2-3 ಜನಕ್ಕೆ ತಿಂದ್ಬಿಟ್ಟು ಹೋದ್ರು ಆಗ್ಲೇನಿಯ. ಇಲ್ಲಿ ಕುರಿ ಮೇಸಕ್ಕೆ ಬಂದಿದ್ರಾ, ಅವ್ರೊಂದು 2 ಬಂದ್ರ. ಆಮೇಲೆ ಇಲ್ಲೊಂದು ಅಕ್ಕ ಐತೆ ಹೇಳು ಇಲ್ಲೇ ಹೊಲ್ದಾಗೆ, ಅವರು ಸೊಸೆ ಏನೋ ಬರೀ ಕೋಳಿ ಸಾರು ಮಾಡಿದ್ಲಂತೆ, ಮಟನ್ ಸಾರು ಅಂದರೆ ಬರೀ ಇಷ್ಟನಂತೆ. ಆವಕ್ಕ ಬೇರೆ ಬಂದಿತ್ತಾ, ಎಲ್ಲನೂ ಬಂದು ಸಂದಾಗ ತಿನ್ಕೊಂಡು ಹಂಗೇನಿಯ ಹೋದ್ರು. ಕಳ್ಕಣದೇನೈತೆ ತಿನ್ಲಿ ಬಿಡು. ಅಯ್ಯೋ ನಾಳೆನೂ ಒಂಚೂರು ಇರ್ತದೆ, ನಾಳೆಗೆ ಒಂಚೂರು ದೋಸೆ ಗೀಸೆ ಒಯ್ಕೊಂಡು ಅದೇ ಸಾರಿಗೆ ಓದ್ಕೊಂಡು ತಿಂತಿರೋದಷ್ಟೇ. ನನಗೂ ಕೆಲಸ ನೋಡಿ ಅಂತ ಹೇಳಿದ್ನಲ್ಲ ಆಂಟಿ, ಕೆಲಸ ಅದೇ ಏನಾಯ್ತು, ನನಗೂ ಕೆಲಸ ನೋಡಿ ನಾನು ಬರ್ತೀನಿ. ಓನರನ್ನು ಕೇಳಿದೀವಿ, ಹಬ್ಬ ಎಲ್ಲ ಮುಗಿಲಿ ಕರ್ಕತೀನಿ ಅಂತ ಹೇಳೋನೆ. ಹಬ್ಬ ಎಲ್ಲ ಮುಗಿದ್ಮೇಲೆ ಒಂದು ಕಿತ್ತ ಕೇಳ್ತೀನಿ ಸುಮ್ಕಿರು. ಅಲ್ಲಿ ಸಂದಕೈತೆ, ವ್ಯಾಪಾರ ಸಂದಕ್ ಮಾಡ್ಬೋದು. ಸಂದಕೈತೆ, ಒತ್ತು ಕರ್ಕೊಂಡೋಗ್ರಿ ನಾವು ಬರ್ತೀವಿ. ಬಿಗ್ರೆ ತಗೊಳ್ಳಿ ಅಡ್ಕೆಲೆ ಹಾಕ ತಗೊಳ್ಳಿ. ಅಡ್ಕೆಲೆ ತಂದ್ರೇನು ಕೊಡಿ. ನನಗೆ ಮಟನ್ ಊಟ ತಿಂದ್ಮೇಲೆ ಅಡ್ಕೆಲೆ ಹಾಕೊಂಡಿಲ್ಲ ಅಂದರೆ ಮಟನ್ ತಿಂದಾಗೆ ಅನ್ಸಕ್ಕಿಲ್ಲ. ಅದಕ್ಕೆ ನನಗೆ ತಗೊಂಬಿಟ್ಟು ಬಂದಿದ್ದು ಹೋಗಿ. ಅಯ್ಯೋ ನೋಡಮ್ಮ ಎಲ್ಲ ಯಾವ ಪಟ್ಟಿ ರೇಟ್ ಆಗೈತೆ, ಬೋಲು ರೇಟು. ಅದೆಷ್ಟು 30 ರೂಪಾಯಿ ಅಂತೆ. ಎಷ್ಟು ಹೊತ್ತೆಲೆಗೆ 30 ರೂಪಾಯಿ ಅಂತ ಹೇಳ್ತಾನೆ. ಬೋಲ್ ರೇಟ್ ಆಯಿತು 3 ರೂಪಾಯ ಏನೋ ಇರಬೇಕೇನೋ. ಒಂದೊಂದು ಎಲೆ ಈ ಬ್ಯಾಸ್ಗೆ ಅಲ್ವಾ ಬಿಗ್ರೆ, ಬೋಲು ಉದುರುತ್ತವೆ ಎಲ್ಲನೂ ಎಲೆ, ಅದಕ್ಕೇನೇನೋ ಒಣಗಿಣಗೋಯ್ತವೆಲ್ಲ ರೇಟ್ ಶಾನೆ ಮಾಡಿರ್ತಾರೆ ಇವಳು. ಇರಬೇಕು. ತಿನ್ನಿ ನೀವು ತಿನ್ಬಿಟ್ಟು ಹಂಗೇನಿ ಅಡ್ಕೆಲೆ ಹಾಕೊಂಡು ನಿಮ್ಮದೇ ಗೊಸಿ ಹೊತ್ತು ಕುಂತ್ಕೊಂಡು ಸಂಜೆ ಒಂದು ಕಿತ್ತ ತಿನ್ಕೊಂಬಿಟ್ಟು ಹಂಗೇನಿಯ ಹೋಗಿ. ಏನು ಮನೆಗೆ ಹೋಗ್ಬಿಟ್ಟು ಏನು ಮಾಡ್ತೀರಾ. ನಾನು ಅಳಿಯವನಲ್ಲಮ್ಮ, ಅಳಿಯ ಮನೆ ತೊಳೆಯ ಅನ್ನಂಗೆ ನಮ್ಮನ್ನು ತೊಳೆದು ಬಿಡ್ತಾನೆ. ನನ್ನ ಮಗಳನ್ನ ಹೋಗ್ಲಿಲ್ಲ ಅಂತಂದ್ರೆ ಬಾಯ್ ಬಡ್ಕತ್ತಾನೆ ಸುಮ್ಕಿನೇನೆ. ಕೋಳಿ ತಗೊಬಿಟ್ಟು ಬರ್ತೀನಿ ಮಾಡು ಅಂತ ಹಿಡ್ಕೊಂಡವನಿ. ಅಯ್ಯೋ ಈಗ ಅದಕ್ಕೆ ಬೇರೆ ರೆಡಿ ಮಾಡ್ಕೋಬೇಕು, ಬೇಜಾರಾಯ್ತದೆ. ಇಲ್ಲೇ ಒಡೆ ತುಂಬ ತಿಂದೋಗಿರ್ತೀವ, ಅಲ್ಲಿ ಮಾಡೋಕ್ಕೆ ಬೇಜಾರಾಯ್ತದೆ. ಅಯ್ಯೋ ಅಲ್ಲೋಗಿ ಏನು ಮಾಡ್ತೀರಾ, ಇಲ್ಲೇ ಒಂಚೂರು ಸಾರ್ಪಾರ ಹಾಕೊಂಡೋಗಿ ಅಷ್ಟೇನೆ. ತಂದ್ಬಿಟ್ಟು ಕೊಡ್ತೀನಿ ಅಂತ ಹೇಳೋನು ಸುಮ್ಮನೆ ಯಾಕೆ ಅಂತ ನಾವು ನೋಡಿ ನಿಮ್ಮ ಇಷ್ಟ.